ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 63ನೇ ಪ್ರಶ್ನೆಯನ್ನ ಗಮನಿಸಿ. 2645 ಒಂದು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕೆಂದು ಕಂಡುಹಿಡಿಯಿರಿ. ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ ನಾವು 2645 ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನ ಕಂಡು ಹಿಡ್ಕೊಳ್ಬೇಕು. ಸೊ 2645. ಸೊ ಇದನ್ನ 5ರಿಂದ ಭಾಗಿಸ್ಬೇಕಾಗತ್ತೆ. ಸೊ ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 5 ಇದೆ. ಸೊ 5 5 25. ಸೊ 5 2 10 5 9 45. ಸೊ ನೆಕ್ಸ್ಟ್ 23ರಿಂದ ಭಾಗ ಆಗತ್ತೆ. ಸೊ 23 ಒಂದು ಅವಿಭಾಜ್ಯ ಸಂಖ್ಯೆ. ಸೊ 23 2 46. ಸೊ ನೆಕ್ಸ್ಟ್ 23 30. ಸೊ 59 ಆಗತ್ತೆ, 3 ಆಗತ್ತೆ. ಸೊ ನೆಕ್ಸ್ಟ್ 23 1 23. ಸೊ 2645 ಈಸ್ ಈಕ್ವಲ್ ಟು ಏನ್ ಹೇಳಿ, 5 ಗುಣಿಸು 23 ಗುಣಿಸು 23. ಸೊ ಅಲ್ವಾ? ಸೊ ಪೂರ್ಣ ವರ್ಗ ಸಂಖ್ಯೆ ಆಗ್ಲಿಕ್ಕೆ ಎಲ್ಲಾ ಅವಿಭಾಜ್ಯ ಅಪವರ್ತನಗಳು ಜೋಡಿಯಲ್ಲಿರಬೇಕು. ಸೊ ಇಲ್ಲಿ 5 ಗುಣಿಸು 23 ಗುಣಿಸು 23. ಸೊ ಇದು ಜೋಡಿ ಇದೆ. ಸೊ ಇದಕ್ಕೆ ಜೋಡಿ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಜೋಡಿಯಲ್ಲಿ ಇಲ್ಲದೆ ಇರೋದು ಯಾವ್ದಾಯ್ತು? 5 ಅಲ್ವಾ? ಸೊ ಆದ್ರಿಂದ ನಾವು ಸಂಖ್ಯೆಯನ್ನ 5ರಿಂದ ಭಾಗಿಸಿದಾಗ ನಮ್ಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗತ್ತೆ ಅಲ್ವಾ? ಸೊ ಹಾಗಾದ್ರೆ 2645 ಡಿವೈಡೆಡ್ ಬೈ ಏನ್ ಹೇಳಿ, 5. ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದು 529 ಆಗತ್ತೆ. ಸೊ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ. ಸೊ ಹಾಗಾದ್ರೆ ಈ ಒಂದು ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಬೇಕಾಗತ್ತೆ. ಸೊ 529ರ ವರ್ಗಮೂಲ ಏನ್ ಹೇಳಿ? ಸೊ 529 ಈಸ್ ಈಕ್ವಲ್ ಟು 23 ಗುಣಿಸು 23 ಅಲ್ವಾ? ಸೊ ಹಾಗಾದ್ರೆ ವರ್ಗಮೂಲ 529 ಈಸ್ ಈಕ್ವಲ್ ಟು ಎಷ್ಟು? 23. ಹಾಗಾದ್ರೆ ಇಲ್ಲಿ ಸಂಖ್ಯೆಯನ್ನ 5ರಿಂದ ಭಾಗಿಸ್ಬೇಕಾಗತ್ತೆ. ಸೊ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲ ಏನ್ ಹೇಳಿ? 23 ಆಗಿದೆ. ಥ್ಯಾಂಕ್ ಯು.